ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಶೆಟ್ಟಿ ವಿನಾಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಾಯಕ್ ಶೆಟ್ಟಿ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಅಥವಾ ವಾಟ್ಸಪ್ ಸ್ಟೇಟಸ್ನಲ್ಲಿ ಒಂದು ಗೂಗಲ್ ಅರ್ತ್ ವಾಕ್ಸ್ ರಿಯಾಲಿಟಿ ರೀಲ್ಸ್ ಅಂತ ಒಂದು ವಿಡಿಯೋ ಭಾಳ ಟ್ರೆಂಡಿಂಗ್ ಆಗ್ತಾ ಇದೆ. ಈ ಥರ ಒಂದು ವಿಡಿಯೋನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ನಿಮ್ಮ ಜಿಲ್ಲೆ ಆಗಿರ್ಬೋದು, ನಿಮ್ಮ ತಾಲೂಕು ಆಗಿರ್ಬೋದು, ನೀವು ಕಲಿತಂಥ ಸ್ಕೂಲ್ ಅಥವಾ ಕಾಲೇಜ್ ಕೂಡ ಆಗಿರ್ಬೋದು, ಈ ರೀತಿ ಯಾವುದಾದ್ರು ಒಂದು ಲೊಕೇಶನ್ ಇಟ್ಕೊಂಡು ಮೇಲ್ಗಡೆಯಿಂದ ಜೂಮ್ ಆಗಿ ಆ ಲೊಕೇಶನ್ ಹತ್ರ ಹೋಗಿ ಅಲ್ಲಿದ್ದಂಥ ಫೋಟೋಸ್ಗಳನ್ನು ಅಥವಾ ಅಲ್ಲಿದ್ದಂಥ ವೀಡಿಯೋಸ್ಗಳನ್ನು ಹಾಕಿ ವಿಡಿಯೋ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಥರ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಫಸ್ಟ್ ನೀವು ಸ್ಕ್ರೀನ್ ರೆಕಾರ್ಡ್ ಅಂತ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮೊಬೈಲ್ನಲ್ಲಿ ಆಲ್ರೆಡಿ ಇದ್ದರೆ ಓಕೆ, ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ನಿಂದ ಹೋಗಿ ಸ್ಕ್ರೀನ್ ರೆಕಾರ್ಡರ್ ಅಂತ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ ಯಾವುದರ ಒಂದು. ಅದಾದಮೇಲೆ ನೀವು ಪ್ಲೇಸ್ಟೋರ್ನಲ್ಲಿ ಗೂಗಲ್ ಅರ್ತ್ ಅಂತ ಒಂದು ಆ್ಯಪ್ ಇದೆ ನೋಡಿ, ಈ ಒಂದು ಗೂಗಲ್ ಅರ್ತ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಈ ಒಂದು ಗೂಗಲ್ ಅರ್ತ್ ಆ್ಯಪನ್ನು ಓಪನ್ ಮಾಡಿ ನೋಡ್ಬೋದು. ಇಲ್ಲಿ ಈ ಥರ ಒಂದು ಇರುತ್ತೆ. ಇದು ನೀವು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡಿಕೊಂಡು ಈ ಒಂದು ಗೂಗಲ್ ಅರ್ತಲ್ಲಿ ಇಲ್ಲಿ ಸರ್ಚಲ್ಲಿ ನಿಮಗೆ ಯಾವ ಊರು ಬೇಕು, ನಿಮ್ಮದು ಯಾವ ಊರು, ನಿಮ್ಮದು ಅಥವಾ ಯಾವುದೋ ಲೊಕೇಶನ್ನ ಸರ್ಚ್ ಮಾಡಿಕೊಂಡು ನಾನಿಲ್ಲಿ ಉತ್ತರ ಕನ್ನಡ ಅಂತ ಸರ್ಚ್ ಮಾಡಿದ್ದೇನೆ ನೋಡಿ. ಈ ಥರ ಒಂದು ಸ್ಕ್ರೀನ್ ರೆಕಾರ್ಡನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಒಂದು 15 ಸೆಕೆಂಡ್ ಆಗುವಷ್ಟು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಈ ಥರ ಒಂದು ಲೊಕೇಶನ್ ಕಾಣಿಸುತ್ತೆ ನೋಡಿ. ಇಲ್ಲಿ 3D ಅಂತ ಆಪ್ಷನ್ ಇದೆ, 2D ಮತ್ತು 3D. ಈ 3D ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ರೊಟೇಟ್ ಆಗುತ್ತೆ. ಈ ಥರ ಒಂದು 15 ಸೆಕೆಂಡ್ ಆಗುವಷ್ಟು ವಿಡಿಯೋವನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು. ಫ್ರೆಂಡ್ಸ್, ಇದಾದ ಮೇಲೆ ನೀವು ಈ ಒಂದು ವಿಡಿಯೋನ ಎಡಿಟ್ ಮಾಡಲಿಕ್ಕೆ ಒಂದು VN ವಿಡಿಯೋ ಎಡಿಟಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇದು ಪ್ಲೇಸ್ಟೋರ್ನಲ್ಲಿ ಉಂಟು ನೋಡಿ. ಈ ಒಂದು VN ವಿಡಿಯೋ ಎಡಿಟರ್ ಮೇಕರ್ ಅಂತ ಉಂಟು, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಓಪನ್ ಮಾಡಿ ಈ ಒಂದು ವಿಡಿಯೋ ಆ್ಯಪ್ನಲ್ಲಿ ನಿಮಗೆ ವಾಟರ್ ಮಾರ್ಕ್ ಬರೋದಿಲ್ಲ. ಈ ಕಾಯಿನ್ ಮಾಸ್ಟರಿಂದನೂ ಕೂಡ ಮಾಡ್ಬೋದು. ಸೊ ಅದರಲ್ಲಿ ವಾಟರ್ ಮಾರ್ಕ್ ಇರುತ್ತೆ. ಆ ವಾಟರ್ ಮಾರ್ಕನ್ನು ರಿಮೂವ್ ಮಾಡಬೇಕಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಆ್ಯಪಲ್ಲಿ ವಾಟರ್ ಮಾರ್ಕನ್ನು ತೆಗಿಬೋದು. ಮತ್ತು ವಾಟರ್ ಮಾರ್ಕ್ ಕಾಣಿಸ್ತಾ ಇದ್ದರೆ ಈ ಒಂದು ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ವಿಡಿಯೋ ಆ್ಯಪನ್ನು ಓಪನ್ ಮಾಡಿ ಇಲ್ಲಿ ಕೆಳಗಡೆ ಪ್ಲಸ್ ಐಕಾನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಮಾಡ್ಕೊಂಡಂಥ ಒಂದು ಗೂಗಲ್ ಅರ್ತ್ ವಿಡಿಯೋ ಇದೆಯಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರೊಸೆಸಿಂಗ್ ಆಗ್ತಾಯಿದೆ. ನೋಡಿ, ಇಲ್ಲಿ ಬಂದಿದೆ. ನಮಗೆ ಈ ವಿಡಿಯೋ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋ, ಬಾಕಿ ವಿಡಿಯೋವನ್ನು ಡಿಲೀಟ್ ಮಾಡೋಣ. ನೋಡಿ, ಇಲ್ಲಿ ನಾನು ಇಲ್ಲಿಂದ ಈ ಒಂದು ವಿಡಿಯೋನ ತಗೊಳ್ತೇನೆ. ಇಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ನೋಡಿ, ಸ್ಪ್ಲಿಟ್ ಮಾಡಿ ಈ ಒಂದು ಭಾಗವನ್ನು ಡಿಲೀಟ್ ಮಾಡೋಣ. ಇದನ್ನು ಬೇಕಾದರೆ ಸ್ವಲ್ಪ ಜೂಮ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನಮಗೆ ಆ ಲೊಕೇಶನ್ ಹತ್ರ ಹೋದ ತಕ್ಷಣ ನಾವಿಲ್ಲಿ ವಿಡಿಯೋವನ್ನು ಸ್ಟಾಪ್ ಮಾಡೋಣ. ಈ ಕೊನೆಯಲ್ಲಿರುವಂಥ ಬ್ಲ್ಯಾಕ್ ಇದನ್ನು ಡಿಲೀಟ್ ಮಾಡೋಣ. ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಆದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಪ್ಲೇಸ್ನಲ್ಲಿರುವಂಥ ಫೋಟೋಸ್ಗಳನ್ನು, ನಿಮ್ಮ ಒಂದು ಯಾವುದೊಂದು ಲೊಕೇಶನ್ ಸೆಲೆಕ್ಟ್ ಮಾಡ್ತೀರಾ ಆ ಪ್ಲೇಸ್ನಲ್ಲಿರುವಂಥ ಒಂದು ಫೋಟೋಸ್ ಅಥವಾ ವಿಡಿಯೋಗಳನ್ನು ಇಲ್ಲಿ ಹಾಕಬೇಕು. ನಾನಿಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಕೊಂಡಿದ್ದೇನೆ. ಡೌನ್ಲೋಡ್ ಮಾಡಿಕೊಂಡು ಈ ಥರ ಒಂದು ಫೋಟೋಗಳನ್ನು
ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಫೋಟೋ ಕೂಡ 1 ರಿಂದ 2 ಸೆಕೆಂಡ್ ಆಗುವಷ್ಟು ಇಟ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಫೋಟೋದ ಮಧ್ಯೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಜೂಮ್ ಇನ್ ಜೂಮ್ ಔಟ್ ಇದೆ ನೋಡಿ, ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಲ್ಲ ರೀತಿಯಿಂದ ಇಲ್ಲಿ ಆಪ್ಷನ್ ಇದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ನೀವು ಯಾವುದಾದ್ರೂ ಒಂದು ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಆಲ್ರೆಡಿ ಒಂದು ಮ್ಯೂಸಿಕನ್ನು ಆ್ಯಡ್ ಮಾಡ್ತೇನೆ. ಫ್ರೆಂಡ್ಸ್, ಈಗ ನೋಡ್ಬೋದು ನೀವು ಇಲ್ಲಿ ವಿಡಿಯೋ ಕೂಡ ರೆಡಿಯಾಗಿದೆ. ಈ ರೀತಿ ನಿಮಗೆ ಯಾವ್ದು ಬೇಕು ಆ ಫೋಟೋಗಳನ್ನು ಹಾಕಿ ಈ ಒಂದು ವಿಡಿಯೋಗಳನ್ನು ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.